ಅಶೋಕಣ್ಣ ನೀವೆಲ್ಲ ಖಾತೆಗಳು ನಿರ್ವಹಿಸಿದ್ರಿ. ಯಾಕೆಂದರೆ BJP ಮನೆಯಲ್ಲೇ ಗುಂಡಿ ಬಿದ್ದಿದೆ. ಅವರು ಪಾಪ ಆ ಗುಂಡಿಗಳನ್ನ ನಾವೆಲ್ಲ ಓಪನ್ ಮಾಡ್ತೀವೋ ಅಂತ ರಸ್ತೆಯಲ್ಲಿರೋ ಗುಂಡಿಗಳು ನೋಡ್ತಾ ಇದ್ದಾರೆ. ಅದೇ ಅವ್ರವ್ರ ಕಿತ್ತಾಟ. ಅಶೋಕಣ್ಣನ ಚೇರ್ ಮೇಲೆ ಸುನೀಲ್ ಅಣ್ಣ ಗುಂಡಿ ಆಗ್ತಾ ಇದ್ದಾನೆ. ನಮ್ಮ ವಿಜೇಂದ್ರ ಅಣ್ಣ ಚೇರ್ ಮೇಲೆ ಸೋಮಣ್ಣ ಅವ್ರು ಗುಂಡಿ ಮಾಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಬಂದು ಮುಚ್ಕೊತಾರೆ ಅವರೆಲ್ಲ. ಸೊ ಇನ್ನು 1-6 ತಿಂಗಳಲ್ಲಿ BJPಯಲ್ಲಿ ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ. ನಾನು ಅಶೋಕಣ್ಣನಿಂದ ಇನ್ಸ್ಪೈರ್ ಆಗಿದ್ದೀನಿ. ಮೊನ್ನೆ ಪದ್ಮನಾಭನಗರಕ್ಕೆ ಹೋಗಿದ್ದೆ. ಅಲ್ಲಿ ದೊಡ್ಡದಾಗಿ ಒಂದು ಬೋರ್ಡ್ ನೋಡಿದೆ, ಅಶೋಕ್ ಜ್ಯೋತಿಷಾಲಯ ಅಂತ. ಅವ್ರ ಫೋಟೋ ಇತ್ತು, ಅಶೋಕ್ ಬಾಬಾ ಅಂತ. ಆ ಫೋಟೋ ನೋಡಿದ್ಮೇಲೆ ನನಗೆ ಸ್ವಲ್ಪ ಜ್ಞಾನೋದಯ ಆಯಿತು. ಅಶೋಕಣ್ಣ ಭವಿಷ್ಯ ಹೇಳೋದ್ರಿಂದ ನಾನು ಹೇಳೋಣ ಅಂತ. ಸೊ ಕರ್ನಾಟಕದ ಜನತೆಗೆ ಮತ್ತೊಂದು ಅನೌನ್ಸ್ಮೆಂಟು. ತಮಗೇನಾದರೂ ಲೈಫಲ್ಲಿ ಕಿತ್ತೋಗೋ ಐಡಿಯಾ ಬೇಕು ಅಂದರೆ ಒಮ್ಮೆ ಭೇಟಿ ಕೊಡಿ ಅಶೋಕ್ ಜ್ಯೋತಿಷಾಲಯ, ಪದ್ಮನಾಭನಗರ. ಥ್ಯಾಂಕ್ ಯು ಸರ್. ಎರಡೂ ಪಕ್ಷದಲ್ಲಿ ಜ್ಯೋತಿಷ್ಯ ಹೇಳೋದು ಕಾರ್ಯ ನಿರಂತರವಾಗಿ ಸಾಗ್ತಾ ಆಗ್ತಿಲ್ಲ. ಈಗ ನಿಮ್ಮ ಮೇಲೆ ಅವರು ಹೇಳ್ತಾ ಇದ್ದಾರೆ ಸಿಎಂ ಕುರ್ಚಿ ಕಿತ್ತಾಟ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮಾಜಿ ಸಚಿವರು ಪದೇ ಪದೇ ಒತ್ತಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಏನು ಕ್ರಾಂತಿ ಆಗುತ್ತೆ ಗೊತ್ತಾ? ಅಭಿವೃದ್ಧಿಯ ಕ್ರಾಂತಿ, ಬಡವರನ್ನು ಶ್ರೀಮಂತರನ್ನಾಗಿ ಮಾಡೋ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ, ಉದ್ಯೋಗ ಕ್ರಾಂತಿ. ಇಂಥ ಕ್ರಾಂತಿಯಲ್ಲಿ ನಾವು ತೊಡಗಿದ್ದೀವಿ. ಪಾಪ ಅವ್ರ ಪ್ರಕಾರ ಕ್ರಾಂತಿ ಅಂದರೆ ಏನೋ ನನಗೆ ಗೊತ್ತಿಲ್ಲ BJP ಅವರಲ್ಲಿ. ಬಟ್ ನಾನು ಮತ್ತೊಮ್ಮೆ ಅಶೋಕಣ್ಣ ಅವ್ರನ್ನ ಕೇಳ್ತೀನಿ. ಅಶೋಕಣ್ಣ, ಡೆಲ್ಲಿಯಲ್ಲಿ 3400 ಹೋಲ್ಸ್ ಇದೆ ಅಂತ, ಪ್ಯಾಟ್ ಹೋಲ್ಸ್ ಇದೆ ಅಂತ ಅವರು ಡೆಲ್ಲಿ PWD ಮಿನಿಸ್ಟರ್ ಹೇಳಿದ್ದಾರೆ. ಅದು ಕಾಣಿಸ್ತಿಲ್ವಣ್ಣ ನಿಮಗೆ ಜಾತಕದಲ್ಲಿ? ಅಶೋಕಣ್ಣ ನೀವೆಲ್ಲ ಖಾತೆಗಳು ನಿರ್ವಹಿಸಿದ್ರಿ. ಯಾಕೆಂದರೆ BJP ಮನೆಯಲ್ಲೇ ಗುಂಡಿ ಬಿದ್ದಿದೆ. ಅವರು ಪಾಪ ಆ ಗುಂಡಿಗಳನ್ನ ನಾವೆಲ್ಲ ಓಪನ್ ಮಾಡ್ತೀವೋ ಅಂತ ರಸ್ತೆಯಲ್ಲಿರೋ ಗುಂಡಿಗಳು ನೋಡ್ತಾ ಇದ್ದಾರೆ. ಅದೇ ಅವ್ರವ್ರ ಕಿತ್ತಾಟ. ಅಶೋಕಣ್ಣನ ಚೇರ್ ಮೇಲೆ ಸುನೀಲ್ ಅಣ್ಣ ಗುಂಡಿ ಆಗ್ತಾ ಇದ್ದಾನೆ. ನಮ್ಮ ವಿಜೇಂದ್ರ ಅಣ್ಣ ಚೇರ್ ಮೇಲೆ ಸೋಮಣ್ಣ ಅವ್ರು ಗುಂಡಿ ಮಾಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಬಂದು ಮುಚ್ಕೊತಾರೆ ಅವರೆಲ್ಲ. ಸೊ ಇನ್ನು 1-6 ತಿಂಗಳಲ್ಲಿ BJPಯಲ್ಲಿ ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ. ನಾನು ಅಶೋಕಣ್ಣನಿಂದ ಇನ್ಸ್ಪೈರ್ ಆಗಿದ್ದೀನಿ. ಮೊನ್ನೆ ಪದ್ಮನಾಭನಗರಕ್ಕೆ ಹೋಗಿದ್ದೆ. ಅಲ್ಲಿ ದೊಡ್ಡದಾಗಿ ಒಂದು ಬೋರ್ಡ್ ನೋಡಿದೆ, ಅಶೋಕ್ ಜ್ಯೋತಿಷಾಲಯ ಅಂತ. ಅವ್ರ ಫೋಟೋ ಇತ್ತು, ಅಶೋಕ್ ಬಾಬಾ ಅಂತ. ಆ ಫೋಟೋ ನೋಡಿದ್ಮೇಲೆ ನನಗೆ ಸ್ವಲ್ಪ ಜ್ಞಾನೋದಯ ಆಯಿತು. ಅಶೋಕಣ್ಣ ಭವಿಷ್ಯ ಹೇಳೋದ್ರಿಂದ ನಾನು ಹೇಳೋಣ ಅಂತ. ಸೊ ಕರ್ನಾಟಕದ ಜನತೆಗೆ ಮತ್ತೊಂದು ಅನೌನ್ಸ್ಮೆಂಟು. ತಮಗೇನಾದರೂ ಲೈಫಲ್ಲಿ ಕಿತ್ತೋಗೋ ಐಡಿಯಾ ಬೇಕು ಅಂದರೆ ಒಮ್ಮೆ ಭೇಟಿ ಕೊಡಿ ಅಶೋಕ್ ಜ್ಯೋತಿಷಾಲಯ, ಪದ್ಮನಾಭನಗರ.